So, hi guys, welcome to another new vlog. Welcome to the world of Indian Danu. And come on, let's start with today's vlog. ಇವತ್ತಿನ ವ್ಲಾಗ್ ಏನಂದ್ರೆ ಇವತ್ತಿಗೆ ನಮ್ಮ ಎಲ್ಲ ರಿಯಲೈಸೇಷನ್ ವಿಡಿಯೋಸ್ ಕಂಪ್ಲೀಟ್ ಮಾಡ್ಕೊಂಡ್ವಿ. ಮೇಜರ್ ರಿಯಲೈಸೇಷನ್ ವಿಡಿಯೋಸ್ ಅಂದರೆ ಮೇಜರಾಗಿ ಏನೇನಿದೆಯೋ ಅದೆಲ್ಲ ರಿಯಲೈಸೇಷನ್ ವಿಡಿಯೋಸ್ ಕಂಪ್ಲೀಟ್ ಆಯಿತು. ಸೊ ಇವಾಗಿರೋದೇನೆಂದರೆ ನಿಮ್ಗೆ ಇಷ್ಟರಲ್ಲಿ ನಿಮ್ಗೆ ಅರ್ಥ ಆಗಿದ್ದೇನು? ಮೇಜರ್ ರಿಯಲೈಸೇಷನ್ ವಿಡಿಯೋಸ್ ಅಂದರೆ ರಿಯಲೈಸೇಷನ್ ಆನ್ ಏರ್, ರಿಯಲೈಸೇಷನ್ ಆನ್ ವಾಟರ್, ರಿಯಲೈಸೇಷನ್ ಆನ್ earth, realization on how important your environment is, realization of how nature is important to you, and realization of the life which you are living today. ಇದೆಲ್ಲ ರಿಯಲೈಸೇಷನ್ಸ್ ಇವತ್ತಿಗೆ ಮುಗೀತು. ಸೊ ನೆಕ್ಸ್ಟ್ ಏನು ರಿಯಲೈಸ್ ಮಾಡ್ಕೊಂಡು ಏನು ಮಾಡಬೇಕು ಅನ್ನೋದು ನಿಮ್ಗೊಂದು ಕ್ವಶನ್ ಇರುತ್ತೆ. ರಿಯಲೈಸೇಷನ್ ಮಾಡಿಕೊಂಡು ನೀವು ಮಾಡಬೇಕಾಗಿರೋದು ಬಂದು ಚಿಕ್ಕ ಪುಟ್ಟ ಚೇಂಜಸ್ ನಿಮ್ಮ ಲೈಫಲ್ಲಿ ನಿಮ್ಮ ಕೈಯಲ್ಲಿ ಆಗೋವಂಥ ಚಿಕ್ಕ ಪುಟ್ಟ ಚೇಂಜಸ್ ನೀವು ಮಾಡ್ಕೊಬೋದಲ್ವಾ? ಸೊ ಅಂಥ ಚಿಕ್ಕ ಪುಟ್ಟ ಚೇಂಜಸ್ ಏನು ಮಾಡ್ಕೊಬೋದು ಅಂತ ಕೇಳಿದ್ರೆ, ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ಮಡ್ ಪಾತ್ಸ್. ಮಡ್ಡಿಂದ ಮಾಡಿರೋಕ್ಕಂಥ ಪಾತ್ಸ್ ಯೂಸ್ ಮಾಡ್ಬೋದು, ಮಡ್ಡಿಂದ ಮಾಡಿರೋಕ್ಕಂಥ ಯುಟೆನ್ಸಿಲ್ಸ್ ಯೂಸ್ ಮಾಡ್ಬೋದು. ಸೊ ದಟ್ ಯು ಗೆಟ್ ದಟ್ ನ್ಯಾಚುರಲ್ ನ್ಯೂಟ್ರಿಯನ್ಸ್ ವಿಚ್ ಯು ಯೂಸ್ ಟು ಗೆಟ್ ಫ್ರಮ್ ಮಡ್, ರೈಟ್? ಮಣ್ಣಿಂದ ಮಾಡಿರೋಕ್ಕಂಥ ಊಟದ ಟೇಸ್ಟು ಮತ್ತು ನೀವು ಇವಾಗ ಅಲ್ಯೂಮಿನಿಯಂ ಪಾತ್ರೆಗಳು ಯೂಸ್ ಮಾಡ್ತಿರೋಕ್ಕಂಥ ಊಟದ ಟೇಸ್ಟು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ನಿಮಗೆ ಗೊತ್ತಿರೋದೆ ಅಲ್ವಾ? ಅಲ್ಯೂಮಿನಿಯಂ ಪಾತ್ರೆಯಿಂದ ಮಾಡೋದ್ರಿಂದ ಅಲ್ಯೂಮಿನಿಯಂ ಕಂಟೆಂಟ್ ಬಂದು ನಿಮ್ಮ ಬಾಡಿಗೆ ಸೇರ್ತಿದೆ, ವಿಚ್ ಇಸ್ ವೆರಿ ಹಾರ್ಮ್ಫುಲ್ ಫಾರ್ ಯುವರ್ ಬಾಡಿ, ರೈಟ್? ಸೊ ಏನು ಮಾಡ್ಬೋದು ಅಂದರೆ ಯು ಕ್ಯಾನ್ ರಿಪ್ಲೇಸ್ ಯುವರ್ ಯುಟೆನ್ಸಿಲ್ಸ್. ಎಲ್ಲ ಯುಟೆನ್ಸಿಲ್ಸ್ ಅಂತ ಅಲ್ಲ, ಯು ಕ್ಯಾನ್ ಸ್ಟಾರ್ಟ್ ರಿಪ್ಲೇಸಿಂಗ್ ಯುವರ್ ಯುಟೆನ್ಸಿಲ್ಸ್ ವಿತ್ ಮಡ್ ಒನ್ಸ್. ಆ್ಯಂಡ್ ನೆಕ್ಸ್ಟ್ ವಾಟರ್ ಫಿಲ್ಟ್ರೇಷನ್ ಮಾಡೋ ಬದಲು ಯು ಕ್ಯಾನ್ ಟ್ರೈ ಆಫ್ ಕನ್ಸ್ಯೂಮಿಂಗ್ ದಿ ಬೋರ್ವೆಲ್ ವಾಟರ್ ಡೈರೆಕ್ಟ್ಲಿ. ಬೋರ್ವೆಲ್ ವಾಟರ್ ಏನು ಫ್ರೆಶ್ ಆಗ್ತಾನೆ ಇರುತ್ತೆ, ಇಟ್ಸ್ ಅನ್ ಗ್ರೌಂಡ್ ವಾಟರ್ ಸೋರ್ಸ್. ಯು ಕ್ಯಾನ್ ಕನ್ಸ್ಯೂಮ್ ದಟ್ ಡೈರೆಕ್ಟ್ಲಿ. ಅದ್ರಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರೋದು ಎಸ್, ಇಟ್ ಈಸ್ ಅ ಮೇಜರ್ ಪ್ರಾಬ್ಲಮ್. ಇಫ್ ಯು ಕ್ಯಾನ್ ಕನ್ಸ್ಯೂಮ್ ದ ಗ್ರೌಂಡ್ ವಾಟರ್ ಡೈರೆಕ್ಟ್ಲಿ. ಸೊ ವಾಟರಲ್ಲಿ ಇನ್ನೇನು ಚೇಂಜಸ್ ಮಾಡ್ಕೊಬೋದು ಅಂತ ಕೇಳಿದ್ರೆ, ಯು ಕ್ಯಾನ್ ಸ್ಟೋರ್ ವಾಟರ್ ಇನ್ ಮಡ್ ಪಾಟ್ಸ್. ಮಣ್ಣಿನ ಮಡಕೆಗಳಲ್ಲಿ ನೀವು ನೀರನ್ನು ಸ್ಟೋರ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ನೀವು ಫಿಲ್ಟರ್ ಮಾಡಿರೋ ನೀರನ್ನೇ ಮಣ್ಣಿನ ಮಡಕೆಗಳಲ್ಲಿ ಸ್ಟೋರ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಬೋದು, ಕರೆಕ್ಟ್ ಅಲ್ವಾ? ಸೊ ನೀರಲ್ಲಿ ಬೇರೆ ಏನು ಚೇಂಜಸ್ ಅಂದರೆ, ನೀವು ಸ್ಟೋರ್ ಮಾಡಿರೋಕ್ಕಂಥ ನೀರಿಗೆ ಯು ಕ್ಯಾನ್ ಆ್ಯಡ್ ಸಮ್ ತುಳಸಿ ಲೀವ್ಸ್, ಯು ಕ್ಯಾನ್ ಆ್ಯಡ್ ಸಮ್ ಸಿನಮನ್, ಯು ಕ್ಯಾನ್ ಆ್ಯಡ್ ಏಲಕ್ಕಿ ಆ್ಯಡ್ ಮಾಡ್ಕೊಬೋದು. ಅದನ್ನೆಲ್ಲ ಆ್ಯಡ್ ಮಾಡಿ ನೀವು ನೈಟ್ ಫುಲ್ಲು ಮಣ್ಣಿನ ಮಡಕೆನಲ್ಲಿ ನೀರು ಸ್ಟೋರ್ ಮಾಡ್ತಾ ಕುಡಿದ್ರೆ ಯು ವಿಲ್ ಗೆಟ್ ಎನ್ ಬೆಟರ್ ವಾಟರ್. ನೀರಲ್ಲಿ ಸ್ವಲ್ಪ ಬೆಟರ್ ಚೇಂಜಸ್ ಮಾಡ್ಕೊಬೋದು. ಸೊ ನೆಕ್ಸ್ಟು ಮಣ್ಣಲ್ಲಿ ಏನು ಚೇಂಜಸ್ ಮಾಡ್ಬೋದು ಅಂದರೆ, ಯು ಕ್ಯಾನ್ ಸ್ಟಾರ್ಟ್ ರೆಡ್ಯೂಸಿಂಗ್ ದ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಯು ಆರ್ ಯೂಸಿಂಗ್. ಫರ್ಟಿಲೈಸರ್ಸು ಮತ್ತು ಕೆಮಿಕಲ್ಸ್ ಇವೇನು ಯೂಸ್ ಮಾಡ್ತಿದ್ದೀರಾ ಅದನ್ನು ರೆಡ್ಯೂಸ್ ಮಾಡ್ತಾ ಬರ್ಬೋದಲ್ವಾ? ನೀವು ಅದನ್ನು ರೆಡ್ಯೂಸ್ ಮಾಡಿದ್ರೂ ದೇರ್ ವೋಂಟ್ ಬಿ ಎನಿ ಬಿಗ್ ಚೇಂಜಸ್ ಏನೂ ಇರೋಲ್ಲ. ಪ್ರೊಡಕ್ಷನಲ್ಲೂ ಏನು ಕಮ್ಮಿ ಆಗೋಲ್ಲ. ನೀವು ಅದನ್ನು ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು. ಸೊ ನೆಕ್ಸ್ಟ್ ಬಂದು ಸನ್ಲೈಟು ಮತ್ತು ಬೆಂಕಿ. ಸನ್ಲೈಟಲ್ಲಿ ಏನು ಚೇಂಜಸ್ ಮಾಡ್ಕೊಬೋದು ಅಂದರೆ, ಮನೆ ಒಳಗಡೆ ಇರೋ ಬದಲು ಯು ಕ್ಯಾನ್ ಸ್ಪೆಂಡ್ ಸಮ್ ಟೈಮ್ ಇನ್ ಸನ್ಲೈಟಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಬರೋದ್ರಿಂದ ಯು ಗೋಯಿಂಗ್ ಟು ಸೇವ್ ಯುವರ್ ಬಾಡಿ ಫ್ರಮ್ ದಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ಆರ್ ದಿ ಹಾರ್ಮ್ಫುಲ್ ಸೆಲ್ಸ್ ವಿಚ್ ಆರ್ ಗ್ರೋಯಿಂಗ್ ಇನ್ ಯುವರ್ ಬಾಡಿ, ಕರೆಕ್ಟ್ ಅಲ್ವಾ? ಮತ್ತು ನಿಮ್ಮ ಬಾಡಿಲಿ ಇನ್ನೂ ಸ್ವಲ್ಪ ಚೇಂಜಸ್ ಮಾಡ್ಕೊಬೇಕಂದ್ರೆ ಡೂ ಅಟ್ಲೀಸ್ಟ್ 1 day ಫಾಸ್ಟಿಂಗ್ ಇನ್ ಅ ಮಂತಲ್ಲಿ 1 ದಿನ ಫಾಸ್ಟಿಂಗ್ ಮಾಡೋದ್ರಿಂದ ಯು ಕ್ಯಾನ್ ಕಿಲ್ ದೋಸ್ ಬ್ಯಾಡ್ ಬ್ಯಾಕ್ಟೀರಿಯಾಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಯುವರ್ ಇಂಟೆಸ್ಟೈನ್, ರೈಟ್? ನೀವು ತಿಂತಾ ಇರೋ ಆಹಾರ
ನಿಮ್ಮ ಬಾಡಿ ಸೆಲ್ಸ್ಗೂ ಅಬ್ಸರ್ವ್ ಆಗ್ತಿದೆ ಆ್ಯಂಡ್ ಯು ಹ್ಯಾವ್ ಆ್ಯನ್ ಬ್ಯಾಡ್ ಬ್ಯಾಕ್ಟೀರಿಯಾ ವಿಚ್ ಇಸ್ ಅಬ್ಸರ್ವಿಂಗ್ ಯುವರ್ ಫುಡ್ ಆ್ಯಂಡ್ ಕಿಲ್ಲಿಂಗ್ ಯುವರ್ ಗುಡ್ ಸೆಲ್ಸ್. ಸೊ ನೀವು ಒಂದಿನ ಫಾಸ್ಟಿಂಗ್ ಮಾಡೋದ್ರಿಂದ ಬ್ಯಾಡ್ ಸೆಲ್ಸ್ಗೆ ನ್ಯೂಟ್ರಿಯನ್ಸ್ ಅಥವಾ ಫುಡ್ ಸಿಗ್ದಿರ ಇಟ್ ಕಮ್ಸ್ ಕಿಲ್ಲಿಂಗ್ ಇಟ್ ಸೆಲ್ಫ್ ಡೇ ಬೈ ಡೇ. ಓಕೆನಾ? ದೆನ್ ವಾಟ್ ಚೇಂಜಸ್ ಕ್ಯಾನ್ ಯು ಮೇಕ್? Sunlight. You can spend some of your time in sunlight. How much ever possible. It's not like you should spend a specific time in the sunlight. No, it's not like that. You can spend your maximum time in sunlight. You should stop using those, what do you say, sunscreens. You should stop using all the chemical products which you are using on your skin or on your body. As you guys know, dude, a single drop of poison can kill your whole entire body. No matter you're 60 kgs, 70 kgs or 80 kgs, no matter even if you're 110 kgs, only a single drop of poison can kill you. Right? So the chemicals which you're putting on your body also